ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಜನ ಹೇಳೋದೇನು ಅಂತಂದರೆ ಆರೋಗ್ಯ ಸಮಸ್ಯೆ. ನಮಗೆ ಆರೋಗ್ಯ ಸಮಸ್ಯೆಯಲ್ಲಿ ತೊಂದರೆ ಇದೆ. ಯಾವ ಡಾಕ್ಟ್ರ್ ಹತ್ರ ತೋರಿಸಿದ್ರು ಎಲ್ಲ ನಾರ್ಮಲಾಗೇ ಬರ್ತಿದೆ. ಆದರೂ ನಮಗೆ ಹುಷಾರು ಅನ್ನೋದು ಇರೋದಿಲ್ಲ. ಏನು ಅಂತ ಗೊತ್ತಿಲ್ಲ ಅಂತ ಸುಮಾರು ಜನ ನನಗೆ ಕಮೆಂಟ್ ಹಾಕಿದ್ರು. ಮತ್ತು ನಾವು ಒಂದು 8 ವರ್ಷದಿಂದ 30 ವರ್ಷದಿಂದ ರಾಯರು ಪೂಜೆ ಮಾಡ್ತಾಯಿದ್ದೀವಿ. ರಾಯರು ನಮಗಿನ್ನೂ ಅನುಗ್ರಹ ಮಾಡಿಲ್ಲ, ಏಕೆ ನಮಗೆ ಈಗ ಕಾಯಿಸ್ತಿದ್ದಾರೆ ಅಂತ ಸುಮಾರು ಜನ ಹೇಳ್ಕೊತಾರೆ. ಯಾಕೆಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಸಮಸ್ಯೆ ಇರುತ್ತೆ. ಒಬ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರುತ್ತೆ, ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಇರುತ್ತೆ. ಈ ಥರ ನಾನಾ ರೀತಿ ಒಬ್ಬೊಬ್ರಿಗೂ ಒಂದೊಂದು ಥರ ಸಮಸ್ಯೆ ಇದ್ದೇ ಇರುತ್ತೆ. ಏಕೆಂತಂದರೆ ಸಮಸ್ಯೆ ಇಲ್ದಿರೋ ಮನೆ ಯಾವುದೂ ಇರೋದಿಲ್ಲ. ಅದಕ್ಕೆ ಹೇಳೋದು, ಯಾರೂ ಅಷ್ಟೇ ಚಿಂತೆ ಮಾಡೋದಕ್ಕೆ ಹೋಗ್ಬಿಡಿ. ನೋಡಿ, ರಾಯರು ಇದ್ದಾರೆ, ರಾಯರು ಇದನ್ನೆಲ್ಲ ಬಗೆಹರಿಸ್ತಾರೆ. ಯಾಕೆಂತಂದರೆ ಏನೇ ಆರೋಗ್ಯ ಸಮಸ್ಯೆ ಇರ್ಬೋದು, ರಾಯರ ಹತ್ರ ನೀವು ಒಂದು ಪ್ರಾರ್ಥನೆ ಅಂತ ಮಾಡ್ಕೊಳ್ಳಿ. ಏನು ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ನೀವು ಅದೇ ರೀತಿ ಮಾಡಿ, ನೀವು ಖಂಡಿತ ಆರೋಗ್ಯ ಸಮಸ್ಯೆಯಲ್ಲಿ ಒಂದು ಚೇತರಿಕೆ ಅನ್ನೋದು ನಿಮ್ಗೆ ಕಾಣುತ್ತೆ. ನಿಮಗೆ ಒಂದು ಸಂಕಲ್ಪ ಪೂಜೆ ಅಂತ ಮಾಡಿ ಮನೆಯಲ್ಲಿ ಸ್ಟಾರ್ಟ್ ಮಾಡಿ, ಒಂದು 3 ದಿವಸ ಇಲ್ಲ ಒಂದು 5 ದಿವಸ, ಒಂದು 7 ದಿವಸ, 9 ದಿವಸ ಈ ಥರ ಮಾಡಿ ಸಂಕಲ್ಪ ಪೂಜೆ ಅಂತ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನು ಮಾಡ್ತೀರ ಗೊತ್ತಾ? ಡೈಲಿ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ನಿಮ್ಗೆ ಏನು ಆರೋಗ್ಯ ಸಮಸ್ಯೆ ಇದೆ ನಿಮಗೆ ಅದ್ರ ಹೆಸ್ರು ಹೇಳ್ಕೊಂಡು ನೀವು ₹1 ಆಗಿರ್ಬೋದು, ಇಲ್ಲ ₹2 ಆಗಿರ್ಬೋದು, ಇಲ್ಲ ₹5 ಆಗಿರ್ಬೋದು, ಇಲ್ಲ ₹10 ಆಗಿರ್ಬೋದು, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಡೈಲಿ ಆಗ್ತಾ ಬನ್ನಿ. ಡೈಲಿ ಒಂದು ಬಟ್ಲಿಟ್ಕೊಳ್ಳಿ, ರಾಯರ ಮುಂದೆಗಡೆ ಇಡಿ. ನನಗೆ ಆರೋಗ್ಯ ಸಮಸ್ಯೆ ಇದೆ ತಂದೆ, ನನಗೆ ಯಾವ ಡಾಕ್ಟ್ರ್ ಹತ್ರ ತೋರಿಸಿದ್ರೂ ಹುಷಾರಾಗ್ತಿಲ್ಲ, ಇದು ನೀವೇ ಗುಣ ಮಾಡಬೇಕು, ನಿಮ್ಮನ್ನು ನಂಬಿದ್ದೀನಿ ತಂದೆ, ನಾನಿದೊಂದು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಿ, ನನಗೆ ಒಂದು ನೀವು ಅನುಗ್ರಹ ಮಾಡಲೇಬೇಕು ಅಂತ ನೀವೊಂದು ಸಂಕಲ್ಪ ಪೂಜೆ ಮಾಡಿ. ಡೈಲಿ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಹಾಕ್ತಾ ಬನ್ನಿ. ₹1 ಆದರೂ ಪರವಾಗಿಲ್ಲ, ₹2, ₹5, ₹10, ಇಲ್ಲ ₹20, ನಿಮ್ಗೆ ಸಾಧ್ಯವಾದಷ್ಟು ಡೈಲಿ ಹಾಕಬೇಕು. ಡೈಲಿ ಹಾಕ್ಬಿಟ್ಟು ಸಂಕಲ್ಪ ಪೂಜೆ ಅನ್ನೋದನ್ನು ಸ್ಟಾರ್ಟ್ ಮಾಡಿ. ರಾಯರಿಗೆ ಆದಷ್ಟು ತುಪ್ಪು ದೀಪ ಹಚ್ಚಿ ತುಳಸಿ ಹಾಕಿ. ರಾಯರ ಅನುಗ್ರಹ ಆಗುತ್ತೆ. ರಾಯರು ಏನೇನೂ ಕೇಳೋದಿಲ್ಲ, ತುಪ್ಪು ದೀಪ ಅಷ್ಟೇ ಕೇಳೋದು, ಮತ್ತು ತುಳಸಿ, ಮತ್ತು ಏನಾದರೂ ಸ್ವಲ್ಪ ನೈವೇದ್ಯ ಮಾಡಿಡಿ. ಮಾಡೋಕ್ಕಾಗಿಲ್ಲ ಅಂತಂದರೆ ಏನು ಮಾಡ್ತೀರಾ ಗೊತ್ತಾ? ಕಲ್ಲು ಸಕ್ಕರೆ ಸಿಕ್ಕುತ್ತೆ, ಆ ಕಲ್ಲು ಸಕ್ಕರೆನ ತಂದು ರಾಯರಿಗಿಡಿ. ಇಲ್ಲ ಏನೋ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಿಡಿ. ನಾವೊಂದು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀವಿ ವ್ರತ ಅಂತಂದರೆ ಏನಾದರೂ ಸ್ವಲ್ಪ ನೈವೇದ್ಯ ಮಾಡಿಡಬೇಕು. ಮತ್ತು ಮನೆಯಲ್ಲಿ ಸಂಕಲ್ಪ ಪೂಜೆ ಸ್ಟಾರ್ಟ್ ಮಾಡ್ಕೋತೀರಲ್ಲ, ಅದು ಗುರುವಾರ ದಿವಸನೇ ಸ್ಟಾರ್ಟ್ ಮಾಡಿ. ಮಾಡಿದ ನಂತರ ನೀವು 3 ದಿವಸ ಮಾಡ್ತೀರಾ, 5 ದಿವಸ ಮಾಡ್ತೀರಾ, 7 ದಿವಸ ಮಾಡ್ತೀರಾ. 3 ದಿವಸ ಬೇಡ, 3 ಮುಕ್ತಾಯ ಅಂತ ಹೇಳ್ತಾರೆ, 3 ಬೇಡ, 5 ಮಾಡಿ, ಇಲ್ಲ 7 ಮಾಡಿ, ಇಲ್ಲ 9 ದಿವಸ ಮಾಡಿ. ಅಷ್ಟು ದಿವಸನೂ ನೀವು ರಾಯರ ಮಠಕ್ಕೆ ಹೋಗಬೇಕಾಗುತ್ತೆ. ಡೈಲಿ ಎವ್ರಿಡೇ ಹೋಗಬೇಕಾಗುತ್ತೆ. ನೀವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಗಂಡಸರಾದರೆ ಉರುಳು ಸೇವೆ ಮಾಡಿ, ಹೆಂಗಸರಾದರೆ ಹೆಜ್ಜೆ ನಮಸ್ಕಾರ ಹಾಕಿ. ನಾನು ಹೆಜ್ಜೆ ನಮಸ್ಕಾರ ನಾನು ಹೇಳ್ಕೊಟ್ಟಿದ್ದೀನಿ, ನಾನು ಅದೇ ರೀತಿ ಹಾಕಿ. ನೀವು ತಪ್ಪಾಗೆಲ್ಲ ಹಾಕಕ್ಕೆ ಹೋಗಬೇಡಿ. ಯಾವುದೇ ಒಂದು ಅನುಗ್ರಹ ಅನ್ನೋದು ಸಿಕ್ಕೋದಿಲ್ಲ ರಾಯರಿಂದ. ನಿಮಗೆ ಒಂದು ಹೆಜ್ಜೆ ಇಡಿ, ಬಗ್ಗಿ ನಮಸ್ಕಾರ ಹಾಕಿ. ಇಲ್ಲ ನಮ್ಗೆ ಅದು ಸಾಧ್ಯವಿಲ್ಲ, ನಮ್ಗೆ ಆರೋಗ್ಯ ಸಮಸ್ಯೆ ಇದೆ ಆಯಿತು ಅಂತಂದರೆ ಒಂದು ಪ್ರದಕ್ಷಿಣೆ ಬರೋಷ್ಟೊತ್ತಿಗೆ 8 ನಮಸ್ಕಾರ ಹಾಕಬೇಕು. ನಾನು ಹೇಳಿದ್ದೀನಲ್ಲ, ನಾನು ಪ್ರದಕ್ಷಿಣೆನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ನೋಡಿ ನೀವು ಅದರಂತೆ ಮಾಡಿ. ಇದು 2 ರೀತಿ ಪ್ರದಕ್ಷಿಣೆ ಇರೋದು, ಬೇರೆ 3, 4 ಅದು ಯಾವುದೂ ಅಷ್ಟೇ ಪ್ರದಕ್ಷಿಣೆ ಇಲ್ಲ. ಇದು 2 ರೀತಿಯಲ್ಲೇ ನೀವು ಮಾಡ್ಕೋಬೇಕು. ನೀವು ಗಂಡಸರಾದರೆ ನಮ್ಗೆ ಉರುಳು ಸೇವೆ ಮಾಡೋಕ್ಕಾಗಲ್ಲ, ಆರೋಗ್ಯ ಸಮಸ್ಯೆ ಇದೆ ಅನ್ನೋದಾಯಿತು ಅಂತಂದರೆ ನೀವೇನು ಮಾಡ್ತೀರ ಗೊತ್ತಾ? ಮಾಮೂಲಿ ಹೆಜ್ಜೆ ನಮಸ್ಕಾರ ಹಾಕಿ, ಇಲ್ಲ ಒಂದು ಸುತ್ತು ಬರೋಷ್ಟೊತ್ತಿಗೆ 8 ಪ್ರದಕ್ಷಿಣೆ ಆಗಬೇಕು. ಆ ರೀತಿ ಹಾಕಿ. ನೀವು ಆ ರೀತಿ ಹಾಕ್ಬಿಟ್ಟು ನೀವು ಒಂದು 5 ಸುತ್ತು ಹಾಕ್ತೀರಾ, 9 ಸುತ್ತು ಹಾಕ್ತೀರಾ, ಹಾಕಿ. ಯಾಕೆಂತಂದರೆ ನಾವು ಹಾಸ್ಪಿಟಲ್ಗೆ ಹೋಗಿ ಬರೋಷ್ಟು ಟೈಮ್ನ ರಾಯರ ಮಠಕ್ಕೆ ಅಂತ ಕೊಟ್ಟರೆ, ರಾಯರ ಒಂದು ನಾವು ಸೇವೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅಲ್ಲಿ ನೀವು ರಾಯರ ಹತ್ರ ಕೇಳ್ಕೋಬೇಕು. ನೀವು ಕೇಳ್ಕೊಳ್ಳಿ, ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಈ ಥರ ನೀವು ಒಂದು ಚೇತರಿಕೆ ಕೊಡಬೇಕು, ನನಗೆ ನೀವು ಗುಣ ಮಾಡಬೇಕು, ನಾನು ಇಷ್ಟು ವರ್ಷದಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ, ನನಗೆ ಏನೂ ಒಂದು ಅನುಗ್ರಹನೂ ನೀವು ಮಾಡ್ತಾ ಇಲ್ಲ ಅಂತ ರಾಯರ ಮುಂದೆ ನೀವು ಒಂದು ಸಂಕಲ್ಪ ಪೂಜೆಯನ್ನು ಮಾಡ್ತೀನಿ ಅಂತ ರಾಯರ ಮುಂದೆ ನೀವು ಕೇಳ್ಕೊಳ್ಳಿ. ಖಂಡಿತ ಸಾಧ್ಯವಾಗುತ್ತೆ. ನೀವು ಎಷ್ಟು ದುಡ್ಡು ಹಾಕ್ತೀರಾ ನೋಡಿ, ಅಷ್ಟು ದುಡ್ಡನ್ನು ಲಾಸ್ಟ್ನೇ ದಿವಸ ಏನು ಮಾಡಬೇಕು ಅಂದರೆ, ರಾಯರ ಮಠಕ್ಕೆ ನನ್ನ ಅಪ್ಪನ ಉಂಡಿ ಇದೆಯಲ್ಲ, ಅವ್ರ ಹೆಸ್ರು ಹೇಳ್ಕೊಂಡು ಆ ಉಂಡಿನಲ್ಲಿ ಹಾಕ್ಬಿಟ್ಟು ಬಂದುಬಿಡಿ. ರಾಯರ ಒಂದು ಅನುಗ್ರಹ ಅನ್ನೋದು ಸಿಕ್ಕುತ್ತೆ. ಮತ್ತು
ಎಲ್ಲ ಸಮಸ್ಯೆಗೂ ಒಂದು ಅಂತಂದರೆ ಸಂಕಲ್ಪ ಪೂಜೆಗೆ ಕಾಯಿ, ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನೀವು ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡಿ, ನೀವು ಹೇಗೂ ರಾಯರ ಮಠಕ್ಕೆ ಡೈಲಿ ಹೋಗ್ತಾ ಇರ್ತೀರಲ್ಲ, ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡಿ. ಒಂದು ತೆಂಗಿನಕಾಯಿ ಇಟ್ಕೊಳ್ಳಿ, ನಾನು ಅದನ್ನು ಅಷ್ಟೇ ವೀಡಿಯೋ ಮಾಡಾಕಿದ್ದೀನಿ. ತೆಂಗಿನಕಾಯಿಲಿ ನಾವು ಯಾವ ರೀತಿ ಸಂಕಲ್ಪ ಪೂಜೆ ಮಾಡೋದು ಅಂತ ಅದು ನೋಡಿ, ನಿಮ್ಗೇನಾದರೂ ಡೌಟ್ ಇದ್ದರೆ ಅದು ನೋಡಿ ಅದರಂತೆ ನೀವು ಮಾಡಿ. ಮತ್ತು ಡೈಲಿ ಒಂದೊಂದು ರೂಪಾಯಿ, 2 ರೂಪಾಯಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇಡ್ತಾ ಬನ್ನಿ. ಸಂಕಲ್ಪ ಪೂಜೆ ಎಲ್ಲ ಮುಗ್ದಿದ ನಂತರ ಆ ದುಡ್ಡನ್ನು ತೊಗೊಂಡೋಗಿ ನನ್ನ ಅಪ್ಪನ ಹುಂಡಿಗೆ ಹಾಕ್ರಿ. ಮತ್ತು ಆರೋಗ್ಯ ಸಮಸ್ಯೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ, ರಾಯರ ಮಠದಲ್ಲಿ ನೀವು ಅನ್ನದಾನ ಮಾಡಬೇಕಾಗುತ್ತೆ. ಏಕೆಂತಂದರೆ ನಾವು ಅನ್ನದಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ. ಅವ್ರಿಗೆ ಹೇಳಿ ನೀವು, ನನಗೆ ಈ ಥರ ಆರೋಗ್ಯ ಸಮಸ್ಯೆ ಇದೆ, ನನ್ನ ಕೈಲಾದಷ್ಟು ನಾನು ರಾಯರ ಮಠಕ್ಕೆ ನನ್ನ ಕೈಲಾದಷ್ಟು ನಾನು ದಾನ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ. ಅವರು ವಿಶೇಷವಾದಂಥ ಪೂಜೆ ಮಾಡ್ತಾರೆ. ಮಾಡಿಬಿಟ್ಟು ಅದನ್ನು ಅನ್ನದಾನ ಮಾಡ್ತಾರಲ್ಲ, ಅದನ್ನು ನೀವು ಊಟ ಮಾಡಬೇಕು. ನೀವೇನು ಅನ್ನದಾನಕ್ಕೆ ಅಂತ ಅಲ್ಲಿ ಏನೋ ಒಂದು ದಿನಸಿ ಕೊಟ್ಟಿರ್ತೀರಲ್ಲ, ಆ ಅನ್ನದಾನನ ನೀವು ಊಟ ಮಾಡಬೇಕು. ಊಟ ಮಾಡಿದ್ರೆ 4 ಜನ ಬಂದಂಥ ಜನ ಊಟ ಮಾಡ್ತಾರಲ್ಲ, ಅವರು ಒಂದು ಹರಿಸ್ಬಿಟ್ಟು ಹೋಗ್ತಾರೆ. ಅವರು ಹಾರೈಸ್ತಾರೆ. ಈಗ ರಾಯರ ಮಠದಲ್ಲಿ ಈಗ 1000 ಜನ ಬರ್ತಾರೆ, ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರಲ್ಲ, ಅದರ ಒಂದು ಅನುಗ್ರಹ ನಮಗಾಗುತ್ತೆ. ಅದಕ್ಕೆ ಹೇಳೋದು, ನಿಮ್ಗೆ ಆದಷ್ಟು ಅನ್ನದಾನ ಮಾಡಿ. ಯಾರಿಗೂ ದುಡ್ಡು ಕಾಸು ಅನ್ನೋದು ಕೊಡೋಕೆ ಹೋಗಬೇಡಿ. ಮನೆಗೆ ಯಾರಾದರೂ ಬಂದ್ರೆ ಒಂದು ಗ್ಲಾಸ್ ನೀರು ಕೊಡಿ, ಒಂದು ತುತ್ತು ಅನ್ನ ಕೊಡಿ. ಅನ್ನದಾನ ಮಾಡಿದ್ರೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ. ನಾನು ಅದಕ್ಕೆ ಹೇಳೋದು, ನೀವು ಆದಷ್ಟು ದೇವಸ್ಥಾನಗಳಿಗೆ ನಿಮ್ಮ ಕೈಲಾದಷ್ಟು ಒಂದು ಅಕ್ಕಿ ದಾನ ಮಾಡಿ. 5 kg 10 kg ಒಂದು ಬೆಲ್ಲ ಆಗಿರ್ಬೋದು ದಾನ ಮಾಡಿದ್ರೆ ಆರೋಗ್ಯ ಸಮಸ್ಯೆನಲ್ಲಿ ಯಾವುದೇ ಅಷ್ಟೇ ಆರೋಗ್ಯ ಸಮಸ್ಯೆ ಇರೋದಿಲ್ಲ ಅನ್ನದಾನ ಮಾಡೋದ್ರಿಂದ. ಈ ಥರ ನೀವು ಒಂದು 9 ದಿವಸ ಮಾಡ್ತೀರಾ, 7 ದಿವಸ ಮಾಡ್ತೀರಾ. ಅದನ್ನು ಮಾಡಿದ ನಂತರ ನೀವು ಅಲ್ಲಿಗೆ ಮಠಕ್ಕೆ ತೊಗೊಂಡೋಗಿ ಕೊಡಿ. ಡೈಲಿ ಮಾಡಬೇಕು, ಡೈಲಿ ಪ್ರದಕ್ಷಿಣೆ ಹಾಕಬೇಕು. ನನ್ನ ಅಪ್ಪನ ಹತ್ರ ನೀವು ಕೇಳ್ಕೋಬೇಕು. ನೀವು ಅಲ್ಲೇ ನಾನು ಪ್ರದಕ್ಷಿಣೆ ಎಲ್ಲ ಹಾಕಿ ಬರ್ತೀರಲ್ಲ, ರಾಯರ ಮುಂದೆ ಕೂತ್ಕೊಂಡು ನೀವು ಕೇಳ್ಕೋಬೇಕು, ನಾನು ಈ ಥರ ಮಾಡ್ತಾಯಿದ್ದೀನಿ, ನನಗೆ ತುಂಬ ಆರೋಗ್ಯ ಸಮಸ್ಯೆ ಇದೆ, ನನಗೆ ನೀನೇ ದೂರ ಮಾಡಬೇಕು. ನಾನು ಎಲ್ಲ ಕಡೆ ಹಾಸ್ಪಿಟಲ್ಗೆ ಎಲ್ಲ ಕಡೆ ತೋರಿಸ್ಬಿಟ್ಟಿದ್ದೀನಿ, ಎಲ್ಲೂ ನನಗೆ ಚೇತರಿಕೆ ಅನ್ನೋದು ಕಂಡಿಲ್ಲ. ನನಗೆ ನೀವು ಇದನ್ನು ದೂರ ಮಾಡ್ತೀರ ಅನ್ನೋದು ನಾನು ನಂಬಿಟ್ಟಿದ್ದೀನಿ. ನೀವು ಮಾಡಲೇಬೇಕು ರಾಯರೇ, ನಿಮ್ಮ ಪಾದ ಹಿಡ್ದಿದ್ದೀನಿ ನಾನು ಅಂತ ನೀವು ಒಂದು ಸಂಕಲ್ಪ ಪೂಜೆ ಮಾಡಿಕೊಂಡು ವ್ರತ ಏನಿದೆ ಆ ವ್ರತ ಮಾಡಿ. ನೀವು ವ್ರತ ಎಷ್ಟು ದಿವಸ ಮಾಡ್ತೀರೋ ಅಷ್ಟು ದಿವಸ ನಾನ್ ವೆಜ್ ತಿನ್ನೋ ಆಗಿಲ್ಲ, ಮತ್ತು ಬ್ರಹ್ಮಚಾರ್ಯತ್ವನ ಪಾಲಿಸ್ಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ನೇಮ ನೀತಿ ಶ್ರದ್ಧೆ ಇದನ್ನೆಲ್ಲ ನೋಡ್ಕೋಬೇಕು. ನೋಡಿಕೊಂಡು ನೀವು ಮಾಡಿ, ಖಂಡಿತ ಹುಷಾರಾಗೇ ಆಗುತ್ತೆ. ದೇವಸ್ಥಾನದಲ್ಲಿ ರಾಯರ ಮಠದಲ್ಲಿ ಅನ್ನದಾನ ಮಾಡಿ. ನಿಮಗೆ ಸಾಧ್ಯವಾಯ್ತಾ ಒಂದು ಅಭಿಷೇಕ ಮಾಡಿಸಿ. ಅಭಿಷೇಕಕ್ಕೆ ಹಾಲು, ಮೊಸರು, ಎಳ್ನೀರು ಇಷ್ಟನ್ನು ತೊಗೊಂಡೋಗಿ ಕೊಡಿ. ಅವರು ನಿಮ್ಮ ಹೆಸರಿನಲ್ಲಿ ಅಭಿಷೇಕ ಮಾಡ್ತಾರೆ. ಅದ್ರ ಒಂದು ಫಲ ರಾಯರು ಕೊಡ್ತಾರೆ ನಿಮಗೆ. ಒಳ್ಳೇದಾಗೇ ಆಗುತ್ತೆ. ಯಾರು ಅಷ್ಟೇ, ನಂಗೆ ತುಂಬ ದಿನದಿಂದ ಹುಷಾರಿಲ್ಲ, ನಾನು 30 ವರ್ಷದಿಂದ ರಾಯರ ಪೂಜೆ ಮಾಡ್ತಾಯಿದ್ದೀನಿ, ನಾನು 8 ವರ್ಷದಿಂದನೂ ರಾಯರ ಪೂಜೆ ಮಾಡ್ತಾಯಿದ್ದೀನಿ, ಆದರೂ ನನಗೆ ರಾಯರು ಒಳ್ಳೇದು ಮಾಡ್ತಾಯಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ನೋಡಿ, ಅನ್ನದಾನ ಮಾಡಿ, ಈ ಥರ ಒಂದು ಸಂಕಲ್ಪ ಪೂಜೆ ಮಾಡಿ. ರಾಯರ ಮೇಲೆ ಭಾರ ಹಾಕ್ಬಿಡಿ. ನಾವು ಆ ದೇವರು ಈ ದೇವ್ರು ಒಳ್ಳೇದು ಮಾಡಲಿಲ್ಲ ಅಂತ ಇನ್ನೊಂದು ದೇವ್ರಿಗೆ ಹೋಗೋದು, ಇನ್ನೊಂದು ಮಾಡಲಿಲ್ಲ ಅಂತ ಇನ್ನೊಂದಕ್ಕೆ ಹೋಗೋದು ಬೇಡ. ಒಂದು ನಂಬಿದ್ದೀರಾ, ರಾಯರು ನಂಬಿದ್ದೀರಾ, ರಾಯರ ಮೇಲೆ ಭಾರ ಹಾಕ್ಬಿಡಿ. ನೀವು ಭಾರ ಹಾಕಿ ಅವರ ಒಂದು ಸೇವೆ ಮಾಡಿ, ಖಂಡಿತ ಹುಷಾರಾಗೇ ಆಗುತ್ತೆ. ನಿಮ್ಮ ಮನೆಯಲ್ಲಿ ಏನೇ ಆರ್ಥಿಕ ಸಮಸ್ಯೆ ಇದ್ರೂ ಅದು ಖಂಡಿತ ಬಗೆಹರಿಸ್ತಾರೆ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಎಲ್ಲ ವಿಡಿಯೋಗಳಲ್ಲಿ ಹೇಳ್ತೀನಿ, ಮನೆ ದೇವರು ಮಾಡಬೇಕು. ಮನೆ ದೇವ್ರು ಮಾಡಲಿಲ್ಲ ಅಂತಂದರೆ ಯಾವ ದೇವರು ಅನುಗ್ರಹ ಬಿಡೋದಿಲ್ಲ. ಮತ್ತು ಪಿತೃ ಪೂಜೆ ಮಾಡಿಲ್ಲ ನೀವು ಅನ್ನೋದಾಯಿತು ಅಂತಂದರೆ ಪಿತೃದೋಷನೂ ಕಾಡ್ತಿರುತ್ತೆ. ಅದು ಒಂದು ಸಮಸ್ಯೆನೇ. ನಾವು ಏನೇ ಒಂದು ದೇವ್ರು ಮಾಡೋಕ್ಕೋದ್ರೂ ಪಿತೃದೇವತೆಗಳು ಬಿಡೋದಿಲ್ಲ. ನೀವೇನಾದರೂ ಪಿತೃಪೂಜೆ ಮಾಡಿಲ್ಲ ಅಂತಂದರೆ ಅದನ್ನು ಅಷ್ಟೇ ನೀವು ಮಾಡಬೇಕಾಗುತ್ತೆ. ಅದರದ್ದು ಒಂದು ಆರೋಗ್ಯ ಸಮಸ್ಯೆ ಅನ್ನೋದು ಅವ್ರು ಕೊಡ್ತಾರೆ ಅವರು. ಏಕೆಂತಂದರೆ ನಾವು ಒಂದು ಪಿತೃಗೆ ಒಂದು ಧೂಪ ದೀಪ ಕೊಡಲಿಲ್ಲ ವರ್ಷಕ್ಕೊಂದ್ಸತಿ ಅಂತಂದರೆ ಅವರು ಅಷ್ಟೇ ನಮಗೆ ಒಂದು ಆರೋಗ್ಯದಲ್ಲಾಗಿರ್ಬೋದು, ಮನೆ ಸಮಸ್ಯೆನಲ್ಲಾಗಿರ್ಬೋದು, ಯಾವುದ್ರಲ್ಲೂ ಅಷ್ಟೇ ಒಳ್ಳೇದು ಮಾಡೋದಿಲ್ಲ. ನಾವು ಇದನ್ನೆಲ್ಲ ಬಿಟ್ಟು ದೇವಸ್ಥಾನಕ್ಕೆ, ನಾವು ಪ್ರಪಂಚದಲ್ಲಿರೋ ಮೂಲೆ ದೇವ್ರುಗಳ್ಗೋದ್ರೂ ಯಾವ ದೇವರು ಒಳ್ಳೇದು ಮಾಡೋದಿಲ್ಲ. ಫಸ್ಟು ನೀವು ಮನೆ ದೇವ್ರು ಮಾಡಿ. ಏನಾದ್ರು ಪಿತೃದೋಷ ಇದೆಯಾ, ಪಿತೃಪೂಜೆ ನೀವು ಏನಾರು ಮಾಡ್ತಿಲ್ವಾ,
ಖಂಡಿತ ಮಾಡಿ. ಅದನ್ನು ಮಾಡಿದ್ರೆ ಹುಷಾರಾಗೇ ಆಗುತ್ತೆ. ಏನು ಹುಷಾರಾಗಲ್ಲ. ರಾಯರ ಮೇಲೆ ಭಾರ ಹಾಕಿ, ರಾಯರೇ ನೀವು ಹುಷಾರು ಮಾಡ್ತೀರಾ ಅನ್ನೋದೊಂದು ನಂಬಿಕೆ ಇಟ್ಕೊಳ್ಳಿ. ಒಬ್ಬ ದೇವರು ನಾವು ನಂಬಿದ್ದೀವಿ ಅಂತಂದರೆ ಅವ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅವ್ರಿಗೆ ಬಿಟ್ಬಿಡ್ಬೇಕು. ಏಕೆಂತಂದರೆ ನೀನು ಎಷ್ಟು ಪೂಜೆ ಎಷ್ಟು ವ್ರತ ಮಾಡ್ತೀರೋ ಅಷ್ಟು ದೇವ್ರುಗಳು ಸ್ಟಾರ್ಟಿಂಗಲ್ಲಿ ಕಷ್ಟನೇ ಕೊಡೋದು. ಯಾಕೆ ಅಂತಂದರೆ ಇವರು ಮುಂಚೆಯಿಂದ ನಾನು ಪೂಜೆ ಮಾಡ್ತಾಯಿಲ್ಲ, ನಾನು ವ್ರತ ಮಾಡ್ತಾಯಿಲ್ಲ, ನಾನು ನಂಬ್ತಾ ಇಲ್ಲ, ನನ್ನ ನಂಬ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಕಷ್ಟಗಳು ಜಾಸ್ತಿ ಕೊಡ್ತಾರೆ. ಕಷ್ಟಗಳು ಕೊಡೋದ್ರಿಂದ ಸುಖ ಅನ್ನೋದು ಕೊಡ್ತಾರೆ. ಪರೀಕ್ಷೆ ಮಾಡ್ತಾರೆ. ರಾಯರಾಗಲಿ ಇನ್ನೊಬ್ಬರಾಗಲಿ ಎಲ್ಲರೂ ಅಷ್ಟೇ ಪರೀಕ್ಷೆ ಮಾಡ್ತಾರೆ. ಇವರು ನನ್ನ ಪೂಜೆ ಮಾಡ್ತಾರಾ ಮಾಡಲ್ವಾ, ಎಷ್ಟು ದಿನ ವ್ರತ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರಾ ಇಲ್ಲ ಮನಸ್ಪೂರ್ವಕವಾಗಿ ಮಾಡ್ತಾರಾ, ಇದನ್ನೆಲ್ಲ ನೋಡ್ತಾರೆ ರಾಯರು. ನೀವು ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ವ್ರತ ಅನ್ನೋದು ಮಾಡಿ ರಾಯರ ಪಾದ ಹಿಡಿದು ಬಿಡಿ, ರಾಯರ ಪಾದದ ಮೇಲೆ ಹಾಕ್ಬಿಡಿ. ನೀವು ರಾಯರು ಖಂಡಿತ ಹುಷಾರು ಮಾಡೇ ಮಾಡ್ತಾರೆ, ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಏಕೆಂತಂದರೆ ನಾವು ಇದನ್ನೆಲ್ಲ ದೋಷ ಇಟ್ಕೊಂಡು ನಾವು ಯಾವುದೇ ದೇವ್ರು ಮಾಡೋಕ್ಕೆ ಹೋದ್ರೂ ನಮಗೆ ಆ ದೇವರು ಅನುಗ್ರಹ ಅನ್ನೋದು ಸಿಕ್ಕೋದಿಲ್ಲ. ಮತ್ತು ನಾನು ಹೇಳ್ತೀನಿ, ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ 2 ತುತ್ತು ಅನ್ನದಾನ ಮಾಡಿ. ಅನ್ನ ಹಾಕಿ, ಅನ್ನ ಹಾಕಿದ ಮನೆ ಯಾವತ್ತೂ ಕೆಡೋದಿಲ್ಲ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮನೆ ಪರಿಸ್ಥಿತಿ ಆಗಿರ್ಬೋದು, ಅದೆಲ್ಲ ನಾವು ಅನ್ನ ಹಾಕೋದ್ರಿಂದನೇ ನಮ್ಗೆ ಅದೆಲ್ಲ ಸಿಕ್ಕೋ ಅಂಥದ್ದು. ನಾನು ಅದಕ್ಕೆ ಎಲ್ಲರಿಗೂ ಹೇಳೋದು, ನೋಡಿ ನೀವು ಒಂದು ದುಡ್ಡು ಕಾಸು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅನ್ನದಾನ ಮಾಡಿ. ಅನ್ನ ಹಾಕಿ, ಮನೆಗೆ ಯಾರಾದರೂ ಬಂದ್ರೆ ಅವ್ರಿಗೊಂದು ತುತ್ತು ಅನ್ನ ಹಾಕಿ. ಯಾರಾದರೂ ರೋಡಲ್ಲಿ ಬಡವರು ಸಿಗ್ತಾರ, ಅವ್ರಿಗೊಂದು ಊಟ ತಕ್ಕೊಡಿ. ಒಂದು 50 ರೂಪಾಯಿ 40 ರೂಪಾಯಿ ಒಂದು ಊಟ ಇರುತ್ತೆ, ಅವ್ರಿಗೊಂದು ಊಟ ತಕ್ಕೊಡಿ. ನಿಮಗೆ ಪುಣ್ಯ ಬರುತ್ತೆ. ಅನ್ನದಾನ ಮಾಡಿದ್ರೆ ಯಾರಿಗೂ ಅಷ್ಟೇ ಕೆಟ್ಟದಾಗೋದಿಲ್ಲ. ನೋಡಿ ನನಗನ್ನಿಸಿದ್ದು ನಾನು ಹೇಳ್ತೀನಿ, ನಾನು ಅನ್ನದಾನ ಮಾಡಬೇಕು. ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದೊಂದು ಇಲ್ಲ. ಅನ್ನದಾನ ಮಾಡಿದ್ರೆ ನಾವು 7 ಜನ್ಮದಲ್ಲಿ ಮಾಡಿದ್ದಂಥ ಪಾಪ ಕರ್ಮಗಳೆಲ್ಲ ತೊಳೆದೋಗ್ತವೆ. ಆದಷ್ಟು ಹಸುಗಳು ಮನೆ ಹತ್ರ ಬಂದರೆ ಅದಕ್ಕೆ ಏನಾದರೂ ಒಂದು ದಾನ ಮಾಡಿ. ಈಗ ಮನೆ ಬಾಗಿಲಲ್ಲಿ ಒಂದು ನಾಯಿಗಳು ಬರ್ತಾವ, ಆ ನಾಯಿಗೊಂದು ತುತ್ತ ಅನ್ನ ಹಾಕಿ. ನೀವು 3 ಹೊತ್ತು ಹಾಕೋದು ಬೇಡ, ಒಂದು ಟೈಮ್ ಊಟ ಹಾಕಿ ಅವಕ್ಕೆ. ಏಕೆ ಅಂತಂದರೆ ನಾಯಿ ನಾರಾಯಣ ಸ್ವರೂಪ. ನಾವು ನಾಯಿ ಅಂತ ಕೀಳಾಗಿ ನೋಡ್ತೀವಿ, ಯಾರು ಅಷ್ಟೇ ನೋಡೋದಕ್ಕೆ ಹೋಗಬೇಡಿ. ನಾಯಿ ನಾರಾಯಣನ ಒಂದು ಸ್ವರೂಪ. ಅದು ಅದಕ್ಕಿರೋ ನಿಯತ್ತು ಯಾವ ಮನುಷ್ಯನಿಗೂ ಇಲ್ಲ. ಅಷ್ಟು ನಿಯತ್ತು ಅನ್ನೋದಿದೆ. ದೇವ್ರು ಅಷ್ಟು ಒಂದು ಶಕ್ತಿ ಕೊಟ್ಟಿದ್ದಾರೆ, ಒಂದು ನಿಯತ್ತು ಕೊಟ್ಟಿದ್ದಾರೆ. ನಾಯಿಗೆ ಒಂದು 2 ಟೈಮ್ ಊಟ ಹಾಕಿ. ನೀವು ತಿನ್ನೋ ತುತ್ತಲ್ಲಿ 2 ತುತ್ತು ಉಳಿಸಿ ಆ ನಾಯಿಗಳ್ಗೆ ಊಟ ಹಾಕಿ. ಹಸುಗಳ್ಗೆ ನಿಮ್ಮ ಕೈಯಾರ ಏನಾರ ತಿಳಿಸಿ, ಒಂದು ಬಾಳೆಹಣ್ಣು ತಿನ್ನಿಸಿ, ಇಲ್ಲಾಂದರೆ ಒಂದು ಅನ್ನ ತಿನ್ನಿಸಿ, ಇಲ್ಲ ಒಂದು ಅಕ್ಕಿ ಬೆಲ್ಲ ತಿನ್ನಿಸಿ. ತುಂಬ ಒಳ್ಳೆಯದಾಗುತ್ತೆ. ಮನೆಗೆ ಯಾರಾದರೂ ಬಂದ್ರೆ ಅವ್ರಿಗೆ 1 ಗ್ಲಾಸ್ ನೀರು ಕೊಡಿ, 1 ತುತ್ತು ಅನ್ನ ಹಾಕಿ. ಆ ಪುಣ್ಯನೇ ನಮ್ಮ ತಲೆ ಕಾಯೋದು, ನಮ್ಮ ಮಕ್ಕಳು ತಲೆ ಕಾಯೋದು. ನಾವು ಕಷ್ಟದಲ್ಲಿದ್ದಾಗ ಯಾರಿಂದನಾದರೂ ನಮ್ಗೆ ಸಹಾಯ ಮಾಡಿಸ್ತಾರೆ ಅಲ್ವಾ. ಈಗ ನಮಗೆ ಒಂದು 2 ದಿವಸ ಊಟ ಸಿಕ್ಕಲಿಲ್ಲ ಅಂತಂದರೆ ಹಸುವಿನಲ್ಲಿ ನಾವೆಷ್ಟು ಒದ್ದಾಡ್ತಿರ್ತೀವಿ. ಯಾರಾದರೂ ಕರೆದು ಬಾರಪ್ಪ ಒಂದು ತುತ್ತು ಅನ್ನ ಕೊಡ್ತೀನಿ ಬಾಯಿಲಿ ಅಂತ ಕರೆದವ್ರಿಗೆ ಊಟ ಹಾಕಿದ್ರೆ ನಾವು ಹಸ್ತಿರೋರು ಅವ್ರಿಗೆ ಒಂದು ಏನು ಹಾರೈಸ್ಬೋದು ನಾವು. ಈಗ ನಾವು ಹೊಸ್ತೊಟ್ಟೆಗೆ ಅವ್ರು ಒಂದು ತುತ್ತು ಅನ್ನ ಕೊಡ್ತಾರೆ ಅಂದರೆ ನಾವು ಅವ್ರಿಗೆ ಏನಂತ ಹಾರೈಸ್ತೀವಿ, ದೇವ್ರು ನೀನು ಚೆನ್ನಾಗಿ ಇಕ್ಕಿರ್ಲಪ್ಪ ಅಂತ ಹಾರೈಸ್ತೀವಿ. ನೋಡಿ ಆ ಚೆನ್ನಾಗಿ ಇಕ್ಕಿರು ಅಂತ ಹೇಳ್ತಾರಲ್ಲ ಅವ್ರು ಹೊಸ್ತವರು, ಅದೇ ಒಂದು ಭಾಗ್ಯನೇ ನಮ್ಮ ತಲೆ ಕಾಯೋದು, ನಮ್ಗೆ ಒಳ್ಳೇದು ಮಾಡೋದು. ನಾನು ಅದಕ್ಕೆ ಹೇಳ್ತೀನಿ, ಆದಷ್ಟು ಅನ್ನದಾನ ಮಾಡಿ. ಅಷ್ಟೋರ್ಗೆ 1 ತುತ್ತು ಊಟ ಹಾಕಿ. ನೋಡಿ ನಮ್ಗೆ ಯಾರ ಕಷ್ಟ ಕೊಡ್ತಾರ, ಅವ್ರು ಕಷ್ಟ ಕೊಟ್ಟವ್ರಿಗೂ ಸಹ ನೀವು ಅವ್ರು ಕೆಟ್ಟದ್ದು ಬಯಸೋಕ್ಕೆ ಹೋಗಬೇಡಿ. ಅವ್ರು ಕಷ್ಟದ ನಮಗೆ ಕೊಟ್ಟಿರ್ತಾರ, ಭಗವಂತ ನೀನು ನೋಡ್ಕೊ ಅನ್ನಿ. ನೀವು ಅವ್ರಿಗೆ ತಿರುಗಿ ಕಷ್ಟ ಕೊಡೋದಕ್ಕೆ ಹೋಗಬೇಡಿ. ನೋಡಿ ರಾಯರು ಇದನ್ನೆಲ್ಲ ನೋಡ್ತಾ ಇರ್ತಾರೆ. ರಾಯರೆಲ್ಲ 330 ಕೋಟಿ ದೇವತೆಗಳು ನೋಡ್ತಿರ್ತವೆ. ನೀನು ಎಷ್ಟು ಒಳ್ಳೇದು ಮಾಡ್ತೀಯೋ ಅಷ್ಟು ನಿನಗೆ ನಾನು ಒಳ್ಳೇದು ಮಾಡ್ತೀನಿ, ನೀನು ಎಷ್ಟು ಪಾಪ ಮಾಡ್ತೀಯೋ ಅಷ್ಟು ನಿನಗೆ ನಾನು ಕರ್ಮನೇ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ನಾವು ಹೋದ ಜನ್ಮದಲ್ಲಿ ಏನು ಪಾಪ ಕರ್ಮ ಮಾಡಿರ್ತೀವೋ ನಮಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಮ್ಗೆ ಮನುಷ್ಯನ ರೂಪ ಅಂತ ಕೊಟ್ಟಿದ್ದಾರೆ. ಆದರೆ ನಾವು ಆದಷ್ಟು ಪಾಪ ಕಮ್ಮಿ ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಬೇಕು. ನಾವು ನೋಡಿ ಕಷ್ಟದಲ್ಲಿರೋರು ನಮ್ಮ ಮನೆ ಬಾಗಿಲಿಗೆ ಬಂದರೆ ನಮ್ಮ ಮನೇಲಿರೋದೆಲ್ಲ ಕೊಡಿ ಅಂತ ಅವ್ರು ಕೇಳೋದಿಲ್ಲ. ನಮ್ಮ ಕೈಲಾದಷ್ಟು ಒಂದು ಸಹಾಯ ಅನ್ನೋದು ಮಾಡಿದ್ರೆ ಈ ದಾನ ಧರ್ಮನೇ ನಮ್ಮ ತಲೆ ಕಾಯೋದು. ದಾನ ಧರ್ಮಕ್ಕಿಂತ ಬೇರೆ ಶ್ರೇಷ್ಠ ದಾನ ಇನ್ನೊಂದಿಲ್ಲ. ನಾನು ಅದಕ್ಕೆ ಹೇಳೋದು, ದಾನ ಧರ್ಮ ಮಾಡ್ತಾ ಬನ್ನಿ. ದಾನ ಧರ್ಮ ಅಂದರೆ ಏನು ಇರೋದೆಲ್ಲ ಕೊಡಿ ಅಂತ ಕೇಳಲ್ಲ. ಅಷ್ಟೋರ್ಗೊಂದು ತುತ್ತು ಅನ್ನ ಕೊಡಿ. ಒಂದು ನಾಯಿ ಬರುತ್ತಾ ಅದಕ್ಕೊಂದು ತುತ್ತು ಅನ್ನ ಹಾಕಿ.
ಹಸು ಬರುತ್ತಾ, ಅದಕ್ಕೊಂದಿಷ್ಟು ಅಕ್ಕಿ ಬೆಲ್ಲ ತಿನ್ನಿಸಿ ನೋಡಿ. ಆ ಪುಣ್ಯನೇ ನಾವು ಎತ್ಕೊಂಡು ಹೋಗೋದು. ನಾವು ಸಂಪಾದನೆ ಮಾಡಿದ್ದು ನಾವು ಹೋಗ್ಬೇಕಾದ್ರೆ ಏನನ್ನೂ ಎತ್ಕೊಂಡು ಹೋಗೋದಿಲ್ಲ. ನಾವು ಮಾಡಿರೋ ದಾನ ಧರ್ಮ ಅಷ್ಟನ್ನೇ ನಮ್ಮ ಹಿಂದೆಗಡೆ ಬರೋದು. ಅದಕ್ಕೆ ದೇವ್ರುಗಳು ಇದನ್ನೆಲ್ಲ ನೋಡ್ತಾರೆ. ನೀನು ಎಷ್ಟು ದಾನ ಮಾಡಿದ್ಯಾ, ನೀನು ಎಷ್ಟು ಕರ್ಮ ಮಾಡಿದ್ಯಾ, ಇದನ್ನೆಲ್ಲ ನೋಡಿ ನಮ್ಮ ಜೀವನಗಳಲ್ಲಿ ಕಷ್ಟ ಕೊಡೋದು. ಏಂತಕ್ಕೆ ನಾವು ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ, ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ಏನಾದರೂ ಒಂದು ಶಕ್ತಿ ಕಾಡ್ತಿರುತ್ತೆ. ಇಲ್ಲ ಮನೆ ದೇವ್ರದ್ದಾಗಿರ್ಬೋದು, ಇಲ್ಲ ಒಂದು ಪಿತೃದು ಆಗಿರ್ಬೋದು, ಪಿತೃದೋಷ ಆಗಿರ್ಬೋದು, ಏನೋ ಒಂದು ಶಕ್ತಿ ಕಾಡ್ತಿರುತ್ತೆ. ಇಲ್ಲ ನಾವು ಪೂರ್ವ ಜನ್ಮದಲ್ಲಿ ನಾವು ಪಾಪ ಮಾಡಿದ್ದೀವಿ ಅಂತಂದರೆ ಈ ಜನ್ಮದಲ್ಲಿ ನೀನು ಹೋಗು ಅನ್ಭೋಗ್ಸು, ಈ ಜನ್ಮದಲ್ಲಿ ತೀರ್ಸೋಕ್ಕಾಗಿಲ್ಲ, ಹೋಗು ನೀನು ಮನುಷ್ಯನಾಗಿ ಅನ್ಭೋಗ್ಸು ನೀನು ಅಂತ ಕಳಿಸ್ಕೊಡ್ತಾರೆ. ಈ ಜನ್ಮದಲ್ಲಿ ಮನುಷ್ಯನ ರೂಪ ಕೊಟ್ಟು ನಮಗೆ. ಅದಕ್ಕೆ ಈ ಜನ್ಮದಲ್ಲೂ ನಾವು ಪಾಪನೇ ಮಾಡ್ತಾ ಹೋಯ್ತಿದ್ರೆ ನಮಗೆ ಮುಂದಿನ ಜನ್ಮದಲ್ಲೂ ಅಷ್ಟೇ. ನಾವು ಎಷ್ಟೇ ಜನ್ಮ ಎತ್ತಲಿ ಅಷ್ಟು ಜನ್ಮದಲ್ಲೂ ಕರ್ಮ ಅನ್ನೋದು ನಮಗೆ ಕಾಡದೆ ಬಿಡೋದಿಲ್ಲ. ಅದಕ್ಕೆ ಹೇಳೋದು, ಆದಷ್ಟು ನೋಡಿ ನಿಮ್ಮ ಮನಸ್ಸಿಗೆ ಏನು ತೋಚುತ್ತೋ ಅದು ಮಾಡಿ, ಆದರೆ ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಒಳ್ಳೇದನ್ನು ಮಾಡ್ತಾ ಹೋಗಿ, ಮನಸ್ಸಲ್ಲಿ ಒಳ್ಳೇದು ಯೋಚನೆ ಮಾಡಿ. ನಮಗೆ ಕೆಟ್ಟದ್ದು ಮಾಡಿದವ್ರಿಗೆ ನಾವು ಕೆಟ್ಟದ್ದಾಗಲಿ ಅಂತ ಹೇಳ್ಬಾರ್ದು. ಅದು ದೇವ್ರುಗಳು ನೋಡ್ತಿರ್ತಾರೆ, ಮೇಲೆ ಕೂತ್ಕೊಂಡು ದೇವ್ರು ನೋಡ್ತಿರ್ತಾರೆ. ನಾವು ಅವರೊಂದು ತಪ್ಪು ಮಾಡಿದ್ರೆ ನಾವು ತಿರ್ಕೊಂಡು ಇನ್ನೊಂದು ತಪ್ಪು ಮಾಡಿದ್ರೆ ಅವ್ರಿಗೂ ನಮಗೂ ಏನೂ ವ್ಯತ್ಯಾಸ ಇರೋದಿಲ್ಲ. ಅದಕ್ಕೆ ಹೇಳೋದು, ಅವರು ನಮಗೆ ಕಷ್ಟ ಕೊಡ್ತಾರಾ, ನಮ್ಮ ಕಣ್ಣೀರು ಹಾಕಿಸ್ತಾರಾ, ದೇವರೇ ನೀನು ನೋಡ್ಕೊ ಅಷ್ಟೇ. ದೇವ್ರ ಹತ್ರ ಬಿಟ್ಬಿಡ್ಬೇಕು. ನಾವು ತಿರ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಹೇಳಿ, ಕೆತ್ತುತ್ತಾ ಮರ ಸಿಬ್ರು ಅನ್ನೋ ಹಾಗೆ ನಾವೊಂದು ಮಾತಾಡೋದು, ಅವ್ರೊಂದು ಮಾಡೋದು, ಅವ್ರು ಇನ್ನೊಂದಕ್ಕೆ ಮುಂದುವರಿಯೋದು, ನಾವು ಇನ್ನೊಂದಕ್ಕೆ ಮುಂದುವರಿಯೋದು, ಇದೆಲ್ಲ ಕೈ ಮಿಲಾಯಿಸೋ ಮಟ್ಟಕ್ಕೆ ಬಂದುಬಿಡುತ್ತೆ. ಅದಕ್ಕೆ ಹೇಳೋದು, ಅವ್ರು ಸ್ಟಾರ್ಟ್ ಮಾಡ್ತಾರಾ, ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ, ತಿರ್ಗಾ ನೀವು ಮುಂದುವರ್ಸೋಕೆ ಹೋಗಬೇಡಿ. ನಾನು ಕೇಳ್ಕೊಳ್ಳೋದು, ಆದಷ್ಟು ಅನ್ನದಾನ ಮಾಡಿ ನೋಡಿ. ಆರೋಗ್ಯ ಸಮಸ್ಯೆ ಇರೋರು ರಾಯರ ಮಠಕ್ಕೆ ನಿಮ್ಮ ಕೈಲಾದಷ್ಟು ಅಕ್ಕಿ ಬೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಟ್ಟುಬಿಟ್ಟು, ನಿಮ್ಗೆ ಅಭಿಷೇಕ ಮಾಡ್ಸೋಕ್ಕಾಯಿತು ಅಂತಲೇ ಹಾಲು ಮೊಸರು ಮತ್ತು ಎಳ್ನೀರು ತೊಗೊಂಡೋಗಿ ಕೊಡಿ. ರಾಯರ ಮಠಕ್ಕೆ ಅನ್ನದಾನ ಮಾಡಿಸಿ, ಒಂದು ತೆಂಗಿನಕಾಯಿ ಸಂಕಲ್ಪ ಪೂಜೆ ಅನ್ನೋದು ಮಾಡಿ, ಪ್ರದಕ್ಷಿಣೆ ಹಾಕಿ ರಾಯರ ಮುಂದೆಗಡೆ ಕೇಳ್ಕೊಳ್ಳಿ. ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯನೇ ಮಾಡ್ತಾರೆ. ರಾಯರು ಕಾಮಧೇನು ಕಲ್ಪವೃಕ್ಷ. ಕಷ್ಟದಲ್ಲಿರೋರು ಅವ್ರ ಹತ್ರ ಏನೇ ಒಂದು ಬೇಡಿಕೆ ಇಟ್ರು ಖಂಡಿತ ಅದನ್ನ ನೆರವೇರಿಸ್ತಾರೆ. ರಾಯರು ನಂಬಿ ಪೂಜೆ ಮಾಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ರಾಯರು ನಿಮಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.